ತಂಗೆವಾ ಇದು? ನನ್ನ ಬೋಳ್ಸಿರೋ ಗಡ್ಡ ಬರೋ ಹೊತ್ತಿಗೆ ನನ್ನ ಗಡ್ಡೆ ಎಷ್ಟು ಬೆಳೆದಿದ್ದು ಅಷ್ಟು ಪ್ರಾಬ್ಲಮ್ಗಳು ಈ ಮನೇಲಿ ರಾಶಿ ಬಿದ್ದಿದೆ. ನಾನೇನಾದ್ರು ಇಲ್ಲೇ ಇದ್ದಿದ್ರೆ ಪ್ರಾಬ್ಲಮ್ಗಳು ಬೆಳೆಯೋದು ಬಿಡು ತಂಗೆವಾ, ಹುಟ್ಟಕ್ಕೆ ಬಿಡ್ತಿರ್ಲಿಲ್ಲ. ನೀನು ಬರೀ ಇದೇ ಮಾಡಿದ್ದ ಅನ್ಸುತ್ತಲ್ಲ, ಮಣಿನೇ ಬಿಟ್ಟಿದ. ನೋಡು ತಂಗೆವ, ನೋಡಿ ಇಲ್ಲಿ ನೋಡು, ಒಬ್ಬೊಬ್ರದ್ದು ಮೂತಿ ನೋಡು ತಂಗೆವ. ನನಗೆ ಇವನೊಬ್ಬ ಓಡ್ಕೊಂಡ್ ಬಂದ, ಮತ್ತೆ ಕೊರೋನಾ ವಾಪಸ್ ಬಂತೇನೋ ಅನ್ಕೊಂಡ್ಬಿಟ್ಟೆ. ಆಂಟಿ 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 ಹೇಳ್ರು, ಏನು ನಿಮ್ಮ ಪ್ರಾಬ್ಲಮ್ ಹೇಳಿ. ಮನ ಬಿಚ್ಚಿ ಹೇಳಿ. ಅಣ್ಣ ಇಸ್ ಬ್ಯಾಕ್ ಹೇಳಿ. ಆಂಟಿ, ವಿಜಯ್ ಕಾಡ್ಗೆ ಹೋಗ್ಬಿಟ್ಟಿದ್ದಾನೆ. ನಾವು ರೆಸಾರ್ಟ್ ಅವ್ರಿಗೆ ಫೋನ್ ಮಾಡಿದ್ವಿ ಆಂಟಿ. ಸಂಜೆ 4 ಗಂಟೆ ಆದ್ಮೇಲೆ ಆ ಕಾಡೊಳಗೆ ಯಾರನ್ನೂ ಬಿಡಲ್ವಂತೆ. ಅಲ್ಲಿ ಕಾಡು ಪ್ರಾಣಿಗಳ ಕಾಟ ಬೇರೆ ಇದೆಯಂತೆ. ಅಂಥದ್ರಲ್ಲಿ ವಿಜಯ್ ಗೀತಾ ನೋಡ್ಕೊಂಡು ಹೋಗಿದ್ದಾನೆ. ಅದು ಒಬ್ನೇ ಹೋಗಿದ್ದಾನೆ. ನಾವು ಬರ್ತೀವಂದ್ರೆ ಅವ್ನು ಕೇಳಲಿಲ್ಲ. ನೋಡು ಅಣ್ಣ, ನೀನ್ ಸುಮ್ನಿರು. ಈ ವಿಜಯ್ ಯಾಕೆ ಹೀಗೆ ಮಾಡ್ದ? ಅವನು ಇನ್ನೂ ಮನೆಗೆ ಬಂದಿಲ್ಲ ಅಂತ ನನ್ನ ತಲೆ ಎಲ್ಲ ಸಿಡ್ದು ಹೋಗ್ತಾ ಇದೆ. ಅವ್ನು ನೋಡಿದ್ರೆ ಹೀಗೆ ಮಾಡಿದ್ದಾನೆ. ಆಂಟಿ, ಈ ವಿಷಯನ ಅಂಕಲ್ಗೆ ಹೇಳಿ ಬೇಗ ಏನಾದ್ರೂ ಮಾಡಿ ಆಂಟಿ, ಇಲ್ಲಾಂದ್ರೆ ಗೀತಾ ವಿಜಯ್ ಪ್ರಾಣಕ್ಕೆ ಅಪಾಯ. ಛೇ, ನನ್ನ ಮಗ ಸೊಸೆಗೆ ಏನಾದರೂ ಆಗೋದಕ್ಕೆ ನಾನು ಬಿಡ್ತೀನ? ಯು ಡೋಂಟ್ ವರಿ. ಇದಕ್ಕೆ ಈಗಿಂದೀಗಲೇ ನಾನು ವ್ಯವಸ್ಥೆ ಮಾಡ್ತೀನಿ. ಅಣ್ಣ, ತಲೆ ಹರಟೆ ಮಾತಾಡೋದು ಬಿಟ್ಟು ಆಗೋ ಕೆಲಸ ನೋಡು. ದೊಡ್ಡಣ್ಣ. ತೆಗೆವ. ಇಲ್ಲ ಗೀತಾ, ನಾನು ಇಷ್ಟೊತ್ತು ಯೋಚಿಸಿದ ತಪ್ಪು. ಇಲ್ಲಿಂದ ಬಿದ್ದರೆ ಗ್ಯಾರಂಟಿ ನಾವು ಸಾಯ್ತೇವೆ. ಅದೇ ನಾನು ನಿನ್ನನ್ನು ಕಾಪಾಡಿದ್ರೆ ನನ್ನ ಹೆಂಡತಿ ಪ್ರಾಣ ಉಳಿಯುತ್ತೆ. ನಮ್ಮ ಹುಟ್ಟೋ ಮಕ್ಕಳಿಗೆ ನಿಮ್ಮಪ್ಪ ಈ ರೀತಿ ಕಾಡಲ್ಲಿ ಕಾಪಾಡ್ದ ಅಂತ ಕತೆ ಹೇಳ್ಬೋದಲ್ಲ ರೀ? ಏನು ಹುಟ್ಟೋ ಮಕ್ಳ? ನಮ್ಮ ಮಕ್ಕಳು. ನಿಮ್ಮ ಬಾಯಲ್ಲಿ ನಾನು ಹೀರೋ ಅನ್ನೋ ಚಾನ್ಸ್ನ ನಾನು ಮಿಸ್ ಮಾಡ್ಕೊಳ್ಳಲ್ಲ. ನೀನು ಸೇಫಾಗಿ ಇಳ್ಕೊಂಬಿಡಾಯ್ತಾ? ಬನ್ನಿ. ಮುಟ್ಬೇಡ ಅಂದೆ ತಾನೆ? ನನ್ ಸೊಂಟ ಮುಟ್ಟಿದ್ರೆ ಅಷ್ಟೇ ಇವಾಗ. ಓ, ನೀವು ಮುಟ್ಟಿದ್ರೆ ಮುನಿಯಮ್ಮ ಅಲ್ವಾ? ನಾನು ನಿಮ್ಮ ಸೊಂಟ ಮುಟ್ಟಲ್ಲ. ನೀವೇ ನನ್ನ ಸೊಂಟ ಇಟ್ಕೊಳ್ಳಿ. ಬಟ್ ಹುಷಾರು, ಬೆಟ್ಟದಿಂದ ಬೀಳ್ಬೇಕಾದ್ರೆ ಬಟನ್ ಉದ್ರೋಗಿದೆ ಅನ್ಸುತ್ತೆ. ರೀ, ಇಷ್ಟ ಹೇಳಿದ್ರು ನಗು ಬರಲ್ವೇನ್ರಿ ನಿಮ್ಗೆ? ವಿಜಿ, ತಮಾಷೆ ಸಾಕು. ನನ್ಗಾಗ್ತಿಲ್ಲ ವಿಜಿ, ನನ್ ಕೈ ಸೋಲ್ತಿದೆ. ನಾನೇನ್ರಿ ಮಾಡ್ಲಿ? ಮುಟ್ಬಾರ್ದು ಅಂತೀರಾ, ಕೈ ಸೋಲ್ತಿದೆ ಅಂತೀರಾ. ಈಗೇನಪ್ಪ ಮಾಡ್ಲಿ? ವಿಜಿ, ನಿನ್ ಭಾಷಣ ಸಾಕು ವಿಜಿ. ನಿನ್ ಕೈಲಾಗಿಲ್ಲ ಅಂದ್ರೆ ಹೊಟ್ಟೋಗೋ. ಹೆಂಗ್ರಿ ಮತ್ತೆ ಕಾಪಾಡೋದು ನಿಮ್ಮನ್ನ? ಡೋಂಟ್ ವರಿ ರೀ, ನನಗೊಂದು ಐಡಿಯಾ ಹೊಳ್ದಿದೆ. ಸೇಫ್ ಆಗಿ ನಿಮ್ಮನ್ನ ಕೆಳಗಡೆ ಇಳಿಸ್ತೀನಿ, ನೋಡ್ತಾ ಇರಿ. ನನ್ ಕೈಲಾಗ್ತಿಲ್ಲ, ನನ್ ಕೈ ಜಾರ್ತಿದೆ. ಇರ್ರಿ, ಮುಟ್ಟಕ್ಕೂ ಬಿಡದ ಅಂತೀರಾ, ಇವಾಗ ಕೈ ಬೇರೆ ಜಾರ್ತಿದೆ ಅಂತೀರಾ. ಏನ್ರಿ ಮಾಡ್ಲಿ? ಆಯ್ತು ಬನ್ರಿ, ಬನ್ನಿ ಹಿಡ್ಕೊಂತೀರಿ. ವಿಜಿ, ಏನ್ ನಾಟಕ ಆಡ್ತಿದ್ಯಾ? ಅದೇನ್ ಮಾಡ್ತೀಯೋ ಬೇಗ ಮಾಡು. ಇರಿ, ಟೈಮ್ ಕೊಡಿ ಸ್ವಲ್ಪ. ಅದೇನ್ ಮಾಡ್ಬೇಕು ಮಾಡು ವಿಜಿ. ನನ್ ಕೈ ಜಾರ್ತಿದೆ, ನನ್ ಕೈಲಿ ಆಗ್ತಿಲ್ಲ. ಮಾಡ್ತಾ ಇದೀನಲ್ವಾ? ನಿಮ್ಮ
ಅದೃಷ್ಟ ರೀ, ಮರದಲ್ಲೇ ಬಳ್ಳಿ ಇದೆ ನೋಡಿ. ನೋಡಿ ಬಿಸಾಕ್ತೀನಿ, ಕಾಲಲ್ಲಿ ಹಂಗೆ ಲಾಕ್ ಮಾಡಿ. 1 2 3. ಸೂಪರ್ ರೀ ನೀವು. ನಾನು ಎಳಿತಾ ಇರ್ತೀನಿ, ಮೇಲೆ ಎತ್ಕೊಳ್ಳಿ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಹೆಂಗೆ ಹಿಡ್ಕೊಳ್ಳಿ. ಇರು ವಿಜಿ, ಆಯ್ತಾಯ್ತು, ಕೂಲ್ ಕೂಲ್. ಆ ಬಳ್ಳಿನ ಹಿಡ್ಕೊಳ್ರಿ. ಇರು ವಿಜಿ. ಈ ಕೈಯಲ್ಲಿ ಮಾಡ್ಕೊಳ್ರಿ. ಏನ್ ತಮಾಷೆ ಮಾಡ್ತಿದ್ಯಾ ವಿಜಿ? ಅದ್ ಏನ್ ಮಾಡ್ತೀಯೋ ಬೇಗ ಮಾಡು. ನನ್ ಕೈಲಿ ಆಗ್ತಿಲ್ಲ, ನನ್ ಕೈ ಜಾರ್ತಿದೆ ವಿಜಿ. ಬಳ್ಳಿ ಎಳಿಯೋದ್ ಬೇಡವಾ? ಆ ಬಳ್ಳಿ ಗಟ್ಟಿಯಾಗಿ ಕೂತಿದ್ಯಾ ನೋಡು. ನೆಕ್ಸ್ಟ್ ಸೀನ್ಗೆ ಇಟ್ಕೊಳ್ಳೋಣ. ಅತಲ ವಿತಲ ಶೂರ ಮರ್ವೈ ಮಗದೀರ ಉಗುರುಡು ನರಗೀರ ಕುಲಸಿಕರ ನಂಗದ ಮುಳ್ಳು ನಿಂಗಡ ನಿಂಗದ ಕುಡ ನುಂಗಡ ಕಿನ್ನಿ ಬಿರಲಿ ಜುಂಬಡ ಮಲಕೆಂಗುಡ. ಅಣ್ಣ, ಖುಷಿ ಜಾಸ್ತಿಯಾಗಿ ಬಾಯಿಗೆ ಬಂದಾಗ ಹಾಡ್ಬೇಡ, ಸ್ವಲ್ಪ ಅರ್ಥ ಆಗೋ ಹಾಗೆ ಹಾಡು. ನನಗೆ ಅರ್ಥ ಆಗಿದ್ರೆ ತಾನೇ ಇದನ್ನ ನಿಂಗೆ ಅರ್ಥ ಮಾಡಿಸೋದು. ಅಯ್ಯೋ ನನ್ನ ತಂಗ್ಯವ್ವ, ನನಗೆ ಆಗ್ತಿರೋವಂಥ ಖುಷಿನ ಹೇಳ್ಕೊಳ್ಳಕ್ಕೆ ನನ್ನ ಪದಗಳನ್ನ ಎಲ್ಲಿಂದಾದ್ರೂ ಸಾಲ ತಗೋಬೇಕು ನನ್ನ ತಂಗ್ಯವ್ವ. ಕೊನೆಗೂ ಆ ಬೆಂಬಿಡದ ಭೂತ ಗೀತಾನ ಈ ಮನೆಯಿಂದ ಓಡಿಸ್ಬಿಟ್ಟಲ್ಲ ತಂಗ್ಯವ್ವ. ವೆಲ್ ಡನ್ ಮೈ ಡಿಯರ್ ಸಿಸ್ಟರ್, ವೆಲ್ ಡನ್. ಈಗಲಾದ್ರೂ ಒಪ್ಕೊಳ್ತೀನಪ್ಪ. ಅತಲ ವಿತಳ ಶೂರ ನನ್ನ ಕಾಲ್ಗುಣದಿಂದ ಈ ಮನೆಗೆ ಒಳ್ಳೇದಾಯ್ತು ಅಂತಂದ್ಬಿಟ್ಟು. ಬಿಲ್ಡಪ್ ಏನು ತಮ್ಮ ಕಾಲ್ಗುಣದಿಂದ ಬರೀ ಒಳ್ಳೇದು ಮಾತ್ರ ಆಗಿರೋದು, ಬೇರೆನಾಗಿಲ್ವೇ? ಏನು ಹಾಗಂದ್ರೆ? ತಾವು ಈ ಮನೆಗೆ ಬಂದು ಒಕ್ಕರಿಸ್ಕೊಂಡ ಮೇಲೇನೆ ಆ ರಮೇಶನ ಮ್ಯಾಟ್ರು ಬಂದು ನನ್ನ ತಂಗೆಮ್ಮನ ತಲೆ ಮೇಲೆ ಕೂತಿದ್ದು. ನೋಡ್ ತಂಗಿ ಹೇಗೆ ಮಾತಾಡ್ತಿದ್ದ ನೀನು. ಏನು ಯೋಚಿಸ್ತಿದ್ಯಾ? ಆ ಶಾರ್ಟ್ ಟರ್ಮ್ ಬೀಗ ಫೋನಲ್ಲಿ ಏನೋ ಅಂದ ಅಂತ ಯೋಚನೆ ಮಾಡ್ತಿದ್ಯಾ? ಅವನು ಯಾವ ಲೆಕ್ಕ ಅಣ್ಣ ನನಗೆ? ನಿನ್ನ ಮಗ ಗೀತಾನ ಹುಡ್ಕೊಂಡು ಕಾಡೊಳಗೆ ಹೋದ ಅಂತ ಅವನ ಫ್ರೆಂಡ್ಸ್ ಬಂದು ಇವಾಗ ಏನೋ ಪಾಠ ಒಪ್ಪಿಸಿದ್ರಲ್ಲ, ಅದಕ್ಕೆ ಭಯ ಪಡ್ತಿದ್ಯಾ ತಂಗಿಯವ? ಆ ಕ್ಷಣಕ್ಕೆ ಭಯ ಆಗಿದ್ದೇನೋ ನಿಜ, ಆದರೆ ಗೀತಾಗೋಸ್ಕರ ಅಂಥ ಭೀಕರವಾದ ಕಾಡೊಳಗೆ ಜಂಪ್ ಮಾಡೋಷ್ಟು ಫೂಲಿಶ್ ಅಲ್ಲ ನನ್ನ ಮಗ ವಿಜಿ. ಫಾರ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಯಾರಿಗಾದರೂ ಅವ್ರ ಜೀವಕ್ಕಿಂತ ಮುಖ್ಯ ಇನ್ಯಾರ ಜೀವನೂ ಆಗಿರೋದಿಲ್ಲ. ಸೊ ನನಗನ್ಸುತ್ತೆ ವಿಜಿ ಅಂಥ ಕೆಲಸ ಗ್ಯಾರಂಟಿ ಮಾಡಿರೋದಿಲ್ಲ. ಅದು ನಿಜ ಬಿಡು ತಂಗ್ಯವ್ವ. ಈ ಕಾಲದಲ್ಲಿ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟು ಪ್ರೀತಿಸೋ ಯಾವ ನನ್ನ ಮಗನು ಭೂಮಿ ಮೇಲೆ ಇಲ್ಲ ತಂಗ್ಯವ್ವ. ಹಂಗೆಲ್ಲ ಸಾಯೋದಿದ್ರೆ ಇಷ್ಟೊತ್ತಿಗೆ ನಂದು 100ನೇ ತಿಥಿ ಆಗಿರ್ಬೇಕಿತ್ತು. ಮೊನ್ನೆನೂ ಇದೇ ಮಾತು ಹೇಳಿದ್ದೆ. ನೀನು ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡಿದ್ಯಲ್ಲ, ಕರೆಕ್ಟ್ 101. 10ನೇ ಕ್ಲಾಸಲ್ಲಿರುವಾಗಲೇ ನನ್ನ ಲವ್ವರು ಸೈನ್ಸಲ್ಲಿ ಕಮ್ಮಿ ಮಾರ್ಕ್ ಬಂತು, ಇನ್ನು ಸೋಷಿಯಲ್ಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ನಾನೇನಾರ ಅವಳ ಜೊತೆ ಸತ್ನ? ನನಗೆ ಗೊತ್ತಿದೆ ನಿನ್ನ ಬುದ್ಧಿ. ಯು ಡೋಂಟ್ ವರಿ ತಂಗೆವ್ವ, ಮೋಸ್ಟ್ಲಿ ನಿನ್ನ ಮಗನಿಗೆ ಆ ಬೆಟ್ಟದ ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಇರಲಿ ಬಿಡು, ಒಂದು ರಾತ್ರಿ ಹಾಯಾಗಿ ಕಾಲ ಕಳ್ಕೊಂಡು ಬರಲಿ. ನನ್ನ ಪ್ರಕಾರ ಈಗ ಕೋಲ್ಡ್ ಡ್ರಿಂಕ್ಸ್ ಜೊತೆ ಕರುಕುರು ಅಂತ ಖಾರ ಖಾರ ಚಿಪ್ಸ್ ತಿಂತಾ ಇರ್ತಾನೆ. ತಟ್ಟನ್ ಥರ ಮಾತಾಡ್ಬೇಡ. ಫೋನು ನಾಟ್ ರೀಚಬಲ್ ಬರ್ತಿದೆ ಗೊತ್ತಾ? ಈ ಮನೆ ಟೆರೆಸ್ಗೆ ಹೋದ್ರೇ ನಾಟ್ ರೀಚಬಲ್, ಇನ್ನು ಬೆಟ್ಟದಲ್ಲಿ ಸಿಗುತ್ತಾ? ಅಲ್ಲ ತಂಗೆವ್ವ, ನಿನ್ನ ಮಗನ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತಾ? ಗೀತಾ ಸಾವಿನ ಎಂಜಾಯ್ಮೆಂಟ್ ಯಾಕೆ ನೀವಿಬ್ರು ನೀರ್ದೋಸೆ ಇದೇನದು ನೀರಸ ಮಾಡ್ತಿದ್ದೀರಾ? ಗೀತಾ ಇಲ್ದಿರೋ ಮನೆ ಎಷ್ಟು ಚೆನ್ನಾಗಿದೆ, ಎಷ್ಟು ಖುಷಿ ಖುಷಿಯಾಗಿದೆ. ಆನಂದಿಸಿ ಆನಂದಿಸಿ.
ಏನ್ರಿ ಹಂಗ ಬಿಡೋದು? ನಿನ್ ಭಾಷಣ ಸಾಕು, ಕೆಳಗೆ ಇಳ್ತೀಯ ವಿಜಿ. ಇಲ್ಲೂ ಕೋಪ ಬಿಡೋದಲ್ಲ ನೀವು, ನಿಧಾನಕ್ಕೆ ಇಳಿರಿ. ಗೀತಾವ್ರೆ, ಯಾಕಷ್ಟು ಕಷ್ಟಪಡ್ತಾರೆ? ನಾನು ತೆಗಿತೀನಿ. ಮುಟ್ಬೇಡ ಅಂದೆ ತಾನೆ. ಇದೇನ್ರಿ ಇದು? ಇಳ್ಸೋಕ್ ಮಾತ್ರ ನಾವು ಬೇಕು, ಮುಟ್ಟೋಂಗಿಲ್ವಂತೆ. ಆದ್ರೂ ರೀ ನೋಡಕ್ ಮಾತ್ರ ಸಣ್ಣ ಇದ್ದೀರಾ, ಅದೇನ್ ಭಾರ ಇದ್ದೀರಾ ರೀ. ಓ ಕೂಲ್ 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 ಆಯ್ತು. ಆದ್ರೂ ಗೀತವ್ರೆ, ಆಯಸ್ ಗಟ್ಟಿ ಇದ್ರೆ ಜೀವ ಉಳಿಯುತ್ತಂತೆ. ನೋಡಿ, ನಮ್ ಪ್ರೀತಿ ಗಟ್ಟಿಯಾಗಿದೆ, ಅದಕ್ಕೆ ನಮ್ಮಿಬ್ರು ಜೀವನ ಉಳಿದಿದೆ. ಇದ್ರ ಅರ್ಥ ಏನ್ ಹೇಳಿ? ಇಬ್ರು ಟೈಮ್ ವೇಸ್ಟ್ ಮಾಡ್ದೆ ಸುಖವಾಗಿ ಬದುಕಿ ಅಂತ. ನನಗ್ ಗೊತ್ತು ಗೀತಾ, ನಾನ್ ನಿಮ್ಮನ್ನ ಸೇವ್ ಮಾಡಿದ್ದಕ್ಕೆ ನಿಮ್ಗೆ ಹೃದಯ ತುಂಬಿ ಬಂದು ಅಗ್ ಮಾಡಿ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸ್ತಿದೆಯಲ್ಲ. ಕಮಾನ್ ಗೀತಾ, ಅಗ್ ಮಾಡ್ಕೊ. ಅಗ್ ಮಾಡ್ಕೊಳ್ರಿ, ನಿನಗೆ ನಾಚಿಕೆ ಆಗುತ್ತಲ್ವಾ? ಸರಿ ಆಯ್ತು, ನಾನು ಕಣ್ಣು ಮುಚ್ಕೊಂತೀನಿ. ಕಮಾನ್ ಗೀತಾ, ನೀನು ಧಾರಾಳವಾಗಿ ಅಗ್ ಮಾಡ್ಕೊಬೋದು. ಪನಿ ಸರಿ ಗರಿ 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 ಸನಿ ಸರಿ ಗಮರಿ ಮಗಮ ಅಗ್ ಮಾಡ್ಕೊಳ್ರಿ, ಈ ವಿಜಿ ಜೀವನ ಪಾವನ ಆಗುತ್ತೆ. ಮ ಪನಿ ಸರಿ